ಸೊ ಗೆಳೆಯರೆ, ನೀವು ಇಸ್ರೋದ ಅದ್ಭುತ ತಂತ್ರಜ್ಞಾನಗಳು ಮತ್ತು ಯಶಸ್ಸಿನ ಬಗ್ಗೆ ಕೇಳಿರಲೇಬೇಕು. ಆದರೆ ಈಗ ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆ ಇಡುತ್ತಿರುವ DRDOನ ಸರ್ದಿಯಾಗಿದೆ. ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನು ಇತ್ತೀಚೆಗೆ ಎಂತಹ ಕೆಲವು ರಹಸ್ಯ ಅಸ್ತ್ರಗಳನ್ನು ಪ್ರದರ್ಶಿಸಿದೆ ಅಂದರೆ ಅದರ ಶಕ್ತಿ ಮತ್ತು ತಂತ್ರಜ್ಞಾನವು ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿದೆ. ಸೊ ಗೆಳೆಯರೆ, ಇವತ್ತು ನಾವು ನಿಮಗೆ DRDOದ ಈ ಅಸ್ತ್ರಗಳು ಭಾರತದ ಭದ್ರತೆಗೆ ಹೇಗೆ ಹೊಸ ಆಯಾಮ ನೀಡ್ತವೆ ಮತ್ತು ಪ್ರಾಜೆಕ್ಟ್ ವೇದ ಹೇಗೆ ಆಕಾಶವನ್ನು ಸೀಳಲಿದೆ ಅನ್ನೋದರ ಬಗ್ಗೆ ಹೇಳಲಿದ್ದೇವೆ. ಆದರೆ ಈ ಪ್ರಾಜೆಕ್ಟ್ ವೇದ ಮತ್ತು ಭಾರತದ ಇನ್ನು ಕೆಲವು ಅಪಾಯಕಾರಿ ಅಸ್ತ್ರಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಪ್ರಾಜೆಕ್ಟ್ ವೇದದಲ್ಲಿ ಕೆಲಸ ಮಾಡ್ತಾ ಇರುವ ವಿಜ್ಞಾನಿಗಳ ಗೌರವಾರ್ಥವಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. DRDOವು ಇತ್ತೀಚೆಗೆ ಎಂತಹ 3 ರಹಸ್ಯವಾದ ಶಸ್ತ್ರಾಸ್ತ್ರಗಳನ್ನು ಬಹಿರಂಗಪಡಿಸಿದೆ ಅಂದರೆ ಯುದ್ಧ ಭೂಮಿಯಲ್ಲಿ ಇವುಗಳ ರೇಂಜ್ ಮತ್ತು ಶಕ್ತಿಯು ಇತಿಹಾಸವನ್ನು ಸೃಷ್ಟಿಸಲಿದೆ. ಈ ಶಸ್ತ್ರಾಸ್ತ್ರಗಳು ಎಷ್ಟೊಂದು ಶಕ್ತಿಶಾಲಿಯಾಗಿದೆ ಅಂದರೆ ಇದರಿಂದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ವಿಶ್ವದ ಮೊದಲ ದೇಶ ಭಾರತವಾಗಲಿದೆ. ಈ ಶಸ್ತ್ರಾಸ್ತ್ರಗಳನ್ನು ಬಳಸುವ ಮೂಲಕ ಭಾರತವು ತನ್ನ ಗಡಿಯನ್ನು ಇನ್ನಷ್ಟು ಅಭೇದ್ಯವಾಗಿಸಲು ಸಾಧ್ಯವಾಗಲಿದೆ. ಮೋದಿ ಸರ್ಕಾರವು ಚೀನಾ ಮತ್ತು ಪಾಕಿಸ್ತಾನದಂತಹ ದೇಶಗಳಿಗೆ ರಕ್ಷಣೆಗಾಗಿಯೇ ಈ ಶಸ್ತ್ರಾಸ್ತ್ರಗಳನ್ನು ಘೋಷಿಸಿದೆ. ಈ ಆಯುಧಗಳು ಎಷ್ಟೊಂದು ಅಪಾಯಕಾರಿಯಾಗಿದೆ ಅಂದರೆ ಇದರ ಬಗ್ಗೆ ಶತ್ರುಗಳು ಎಂದಿಗೂ ನೋಡಿಲ್ಲ ಹಾಗೂ ಇದರ ಬಗ್ಗೆ ಕೇಳಿಲ್ಲ, ಅಥವಾ ಇಂಥ ತಂತ್ರಜ್ಞಾನ ಅವರ ಹತ್ತಿರನೇ ಇಲ್ಲ. ಭಾರತವು ಈಗ ಈ 2 ನೆರೆಯ ದೇಶಗಳನ್ನು ಅಚ್ಚರಿಗೊಳಿಸುವುದಕ್ಕೆ ನಿರ್ಧರಿಸಿದೆ. ಇಡೀ ಜಗತ್ತು ಈಗಾಗಲೇ ಭಾರತೀಯ ತಂತ್ರಜ್ಞಾನದ ಪರಾಕ್ರಮವನ್ನು ಒಪ್ಪಿಕೊಂಡಿದೆ ಹಾಗೂ ಈಗ ಭಾರತವು ತನ್ನ ಗಡಿಯಲ್ಲಿ ಹೊಸ ಅಸ್ತ್ರಗಳನ್ನು ನಿಯೋಜಿಸುವಂತಹ ಸಮಯ ಬಂದಿದೆ. ಇತ್ತೀಚೆಗೆ DRDO ಮುಖ್ಯಸ್ಥರು ತೆಗೆದ ಫೋಟೋದಲ್ಲಿ ಪ್ರಾಜೆಕ್ಟ್ ವೇದದ ಮಾದರಿಯನ್ನು ನೋಡಲಾಯಿತು. ಈ ಫೋಟೋವು ಇಡೀ ಪ್ರಪಂಚದ ಗಮನವನ್ನು ಭಾರತದತ್ತ ಆಕರ್ಷಿಸಿತು. ಈ ಪ್ರಾಜೆಕ್ಟ್ ವೇದವು ವಿಶೇಷ ಮತ್ತು ರಹಸ್ಯಮಯ ಪ್ರಾಜೆಕ್ಟ್ ಆಗಿದ್ದು ಜಾಗತಿಕ ಮಟ್ಟದಲ್ಲಿ ಅದರ ಶಕ್ತಿಯು ಭಾರತವನ್ನು ದೈತ್ಯನನ್ನಾಗಿ ಮಾಡಲಿದೆ. ಆಕ್ಚುಲಿ ಪ್ರಾಜೆಕ್ಟ್ ವೇದವು ಒಂದು ಮೊಬೈಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಗಿದ್ದು ಇದರ ಸಾಮರ್ಥ್ಯವು ಎಷ್ಟು ಹೆಚ್ಚಾಗಿದೆ ಅಂದರೆ ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ಸ್ಯಾಟಲೈಟ್ನ ಮೂಲಕವೇ ಶತ್ರುಗಳನ್ನು ಸ್ಫೋಟಿಸಬಹುದು. ಪ್ರಾಜೆಕ್ಟ್ ವೇದದ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ಅದು ಕಡಿಮೆ ಸಮಯದಲ್ಲಿ ಅನೇಕ ಸ್ಯಾಟಲೈಟ್ಸ್ಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಬಹುದು. ಯಾಕಂದರೆ ಈ ಸಾಮರ್ಥ್ಯವು ಯುದ್ಧದ ಸಮಯದಲ್ಲಿ ಬಹಳ ಮುಖ್ಯವಾಗಿದೆ. ಹೆಂಗಂದರೆ ಶತ್ರು ಸ್ಯಾಟಲೈಟ್ಗಳನ್ನು ನಾಶಪಡಿಸಿದ ನಂತರ ನಾವು ನಮ್ಮ ಸ್ವಂತ ಸ್ಯಾಟಲೈಟ್ಗಳನ್ನು ತಕ್ಷಣವೇ ಉಡಾವಣೆ ಮಾಡಬಹುದು. ಇದು ಭಾರತೀಯ ಸೇನೆಗೆ ಇಂಟೆಲಿಜೆನ್ಸನ್ನು ಸಂಗ್ರಹಿಸಲು ಸಹಾಯ ಮಾಡ್ತದೆ ಹಾಗೂ ಶತ್ರುಗಳ ಮೇಲೆ ನಿಖರವಾದ ದಾಳಿಯನ್ನು ನಡೆಸಬಹುದು. ಯುದ್ಧದ ಸಮಯದಲ್ಲಿ ಒಂದು ವೇಳೆ ಚೀನಾವು ಭಾರತದ ಸ್ಯಾಟಲೈಟ್ಸ್ಗಳನ್ನು ಹಾನಿಗೊಳಿಸಿದರೆ ಆಗ ಪ್ರಾಜೆಕ್ಟ್ ವೇದವು ಕೆಲವು ನಿಮಿಷಗಳಲ್ಲಿ ಹೊಸ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿಬಿಡ್ತದೆ. ಆಗ ಈ ಟೆಕ್ನಾಲಜಿ ಶತ್ರುಗಳಿಗೆ ಆಶ್ಚರ್ಯವನ್ನುಂಟು ಮಾಡುವುದಲ್ಲದೆ ಭಾರತಕ್ಕಾಗಿ ಇಂಟೆಲಿಜೆನ್ಸನ್ನು ಸಂಗ್ರಹಿಸುವುದಕ್ಕಾಗಿ ಸಹಾಯ ಮಾಡಲಿದೆ. ಈ ಪ್ರಾಜೆಕ್ಟ್ ಅಡಿಯಲ್ಲಿ ನಿರ್ಮಿಸಲಾದ ಸ್ಯಾಟಲೈಟ್ಸ್ ಯುದ್ಧದ ಸಮಯದಲ್ಲಿ ಇಂಟೆಲಿಜೆನ್ಸನ್ನು ಸಂಗ್ರಹಿಸಲು, ಶತ್ರುಗಳ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಹಾಗೂ ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಲು ಬಹಳ ಮುಖ್ಯವಾಗಿರುತ್ತದೆ. ಭಾರತೀಯ ಸೇನೆಯು ತನ್ನ ಟ್ಯಾಂಕ್ಸ್ಗಳನ್ನು ಕೂಡ ಅಪ್ಗ್ರೇಡ್ ಮಾಡ್ತಾ ಇದೆ. T-72 ಮತ್ತು T-90 ಟ್ಯಾಂಕ್ಗಳ ಮಾರ್ಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಹೊಸ ತಂತ್ರಜ್ಞಾನದೊಂದಿಗೆ ಸಜ್ಜುಗೊಳಿಸಲಾಗುತ್ತಿದೆ. ಈ ಅಪ್ಗ್ರೇಡು ಯುದ್ಧದ ಸಮಯದಲ್ಲಿ ಇನ್ನೂ ಹೆಚ್ಚು ಮಾರಕವಾಗಿಸುತ್ತದೆ. T-72 ಮೇನ್ ಬ್ಯಾಟಲ್ ಟ್ಯಾಂಕ್ ಅನ್ನು ಹೊಸ ಎಕ್ಸ್ಕ್ಲೂಸಿವ್ ರಿಯಾಕ್ಟಿವ್ ಆರ್ಮರ್ ERA ಒಂದಿಗೆ ಲೆಸ್ ಮಾಡಲಾಗಿದೆ. DRDO ಇದನ್ನು ಅರ್ಜುನ್ ಮೇನ್ ಬ್ಯಾಟಲ್ ಟ್ಯಾಂಕ್ ಆಗಿಯೇ ಅಭಿವೃದ್ಧಿಪಡಿಸಿತು. DRDO ಭವಿಷ್ಯದ ಕ್ಷಿಪಣಿಗಳ ಮೇಲೆಯೂ ಕೆಲಸ ಮಾಡ್ತಾ ಇದೆ. K5 ಹಾಗೂ K6 ಕ್ಷಿಪಣಿಗಳು 5,000-6,000 ಕಿಲೋಮೀಟರ್ವರೆಗೆ ಹೊಡೆಯಲು ಸಾಧ್ಯವಾಗ್ತದೆ. ಇದರ ಶಕ್ತಿ ಎಷ್ಟಿದೆ ಅಂದರೆ ಇಡೀ ಪಾಕಿಸ್ತಾನವನ್ನೇ ಇದು ನಾಶಪಡಿಸುವಷ್ಟು. K5 ಕ್ಷಿಪಣಿಯ ಸಾಮರ್ಥ್ಯವು 1 ಟನ್ ಸ್ಫೋಟಕಗಳಿದ್ದು K6 ಕ್ಷಿಪಣಿಯ ಸಾಮರ್ಥ್ಯವು 2-3 ಟನ್ಗಳಷ್ಟು ಸ್ಫೋಟಕಗಳನ್ನು ಹೊತ್ತೊಯ್ಯುತ್ತದೆ. ಇದನ್ನು ಹೊರತು ಭಾರತವು 5,000-8,000 ಕಿಲೋಮೀಟರ್ ವ್ಯಾಪ್ತಿಯ ಮಾರಕ ಸಾಮರ್ಥ್ಯ ಇರುವ K4 ಮಾರ್ಕ್ 2 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದಲ್ಲದೆ ಭಾರತೀಯ ಸೇನೆಯು ಈಗ ಹೈಬ್ರಿಡ್ ಟ್ಯಾಂಕ್ಗಳಿಗೆ ಒತ್ತು ನೀಡ್ತಾ ಇದೆ. T-72 ಮೇನ್ ಬ್ಯಾಟಲ್ ಟ್ಯಾಂಕ್ನ ಬಾಡಿ ಮತ್ತು T-90 ವೀಮ್ನ ಗೋಪುರವನ್ನು ಸಂಯೋಜಿಸುವ ಮೂಲಕ ಭಾರತೀಯ ಸೇನೆಯು ಹೊಸ ಆವೃತ್ತಿಯನ್ನು ಸಿದ್ಧಪಡಿಸಿದೆ. ಈ ಹೈಬ್ರಿಡ್ ಟ್ಯಾಂಕ್ T-72ಗಿಂತಲೂ ಹೆಚ್ಚು ಮಾರಣಾಂತಿಕವಾಗಿದೆ ಎಂದು ಸಾಬೀತವಾಗಲಿದೆ. ಇದು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ATGM ಅನ್ನು ಹೊಂದಿರುವುದರಿಂದ ಇದನ್ನು ಇನ್ನಷ್ಟು ಮಾರಣಾಂತಿಕವಾಗಿಸುತ್ತದೆ. DRDO ಈಗ ಈ ಹೈಬ್ರಿಡ್ ಟ್ಯಾಂಕ್ ಅನ್ನು ಪರೀಕ್ಷಿಸಿದ್ದು ಶೀಘ್ರದಲ್ಲಿ ಇದನ್ನು ಭಾರತೀಯ ಸೇನೆಗೆ ಸೇರಿಸಲಾಗುವುದು.
ಇದರ ಹೊರತಾಗಿ DRDO ತನ್ನ ಕ್ಷಿಪಣಿ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ. ಭಾರತದ ರಕ್ಷಣಾ ತಂತ್ರಜ್ಞಾನ ಈಗ ಹೊಸ ಹಂತ ತಲುಪಿದೆ. DRDOದ ಈ ಹೊಸ ಅಸ್ತ್ರ ಹಾಗೂ ಪ್ರಾಜೆಕ್ಟ್ ವೇದವು ಜಗತ್ತನ್ನು ಅಚ್ಚರಿಗೊಳಿಸಿದ್ದು, ಈ ಪ್ರಾಜೆಕ್ಟು ಭಾರತದ ಭದ್ರತೆಗೆ ಹೊಸ ದಿಕ್ಕನ್ನು ನೀಡಲಿದೆ ಹಾಗೂ ನಮ್ಮ ಶತ್ರುಗಳಿಗಿಂತ ನಮ್ಮನ್ನು ಮುಂದಿಡುತ್ತದೆ. ಸೊ ಗೆಳೆಯರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೊತೆಗೆ ಭಾರತಕ್ಕೆ ಸಂಬಂಧಪಟ್ಟಂಥ ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.